ಕನಕದಾಸರು ಭಕ್ತಿ ಲೋಕದ ಧ್ರುವತಾರೆ, ಅವರ ಕಾಣಿಕೆ ಅಮೂಲ್ಯ ಅನನ್ಯ. ಕನಕದಾಸರು ಕೇವಲ ಕುರುಬ ಜನಾಂಗಕ್ಕೆ ಮಾತ್ರವಲ್ಲ, ಕರ್ನಾಟಕದ ಆಸ್ತಿ. ದಾಸ ಸಾಹಿತ್ಯದಲ್ಲಿ ಯಾರಾದರೂ ಕವಿ ಇದ್ದಾರೆ ಅಂದ್ರೆ ಕನಕದಾಸರು ಮಾತ್ರ. ಕನಕದಾಸರು ಭಕ್ತ ಕವಿಗಳು ಹೌದು, ಶಕ್ತ ಕವಿಗಳು ಹೌದು. ಅಂತ ಮಹಾನುಭಾವನನ್ನ ಪಡೆದ ನಾವು ನೀವೇ ಧನ್ಯರು. ಬಂಧುಗಳೇ, ಈ ದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕಾದ್ರೆ ನಿಮ್ಮೆಲ್ಲರ ಸಹಕಾರ ನನಗೆ ಅತ್ಯಮೂಲ್ಯವಾದಂಥದ್ದು. ಕರ್ನಾಟಕ ಪ್ರದೇಶ ಯುವ ಕುರುಬರ ಸಂಘ ರಾಜ್ಯಾದ್ಯಂತ ಇರ್ತಕ್ಕಂಥದ್ದು ಇದು ನಮಗೆ ತಂದೆ ಮತ್ತು ತಾಯಿ ಸಮಾನ. ಪ್ರದೇಶ ಕುರುಬರ ಸಂಘನ ನಾನು ತಂದೆ ತಾಯಿ ಸಮಾನದಲ್ಲಿ ನೋಡ್ಕೊಂಡಿದ್ದೀನಿ. ಸುಮಾರು ಪ್ರತಿ ವರ್ಷನೂ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗ್ತೀವಿ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಹೋಗ್ತೀವಿ. ಆದರೆ ಮಕ್ಕಳನ್ನ ಉದ್ದೇಶಿಸಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಮಾಡ್ತಾ ಹೋಗ್ತೇವೆ. ನಾವು ಅನೌನ್ಸ್ ಮಾಡಿದಾಗ ನಮ್ಮ ಕಚೇರಿಗೆ 140 ಅರ್ಜಿಗಳು ಬರ್ತವೆ. ಆ 140 ಅರ್ಜಿಯಲ್ಲಿ ಬೇರೆ ಬೇರೆ ಜಿಲ್ಲೆಯವು ಮತ್ತೆ ಮಾರ್ಕ್ಸ್ ಕಮ್ಮಿ ತಗೊಂಡಿರ್ತಕ್ಕಂಥವನ್ನ ತಿರಸ್ಕರಿಸಿ ನಾವು ಪುರಸ್ಕಾರ ಮಾಡ್ತಕ್ಕಂಥದ್ದು 92 ಜನತೆಯನ್ನ. 92 ಜನತೆ ಪ್ಲಸ್ ಈಗ ಒಂದು 10 ಜನ ಇವತ್ತು ಬಂದಿದ್ದಾರೆ. ಒಟ್ಟು 102 ಜನತೆ ಇವತ್ತು ಈ ವೇದಿಕೆಯಲ್ಲಿ ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಇಂಗ್ಲಿಷ್ ವ್ಯಾಮೋಹದಲ್ಲಿ ಕನ್ನಡ ಮರೀಚಿಕೆ ಆಗ್ತಾ ಇದೆ. ಆ ಉದ್ದೇಶದಿಂದ ಯೋಚನೆ ಮಾಡಿ ಎಲ್ಲ ಭಾಷೆಗಳಲ್ಲೂ ಪಾಸಾಗಿದ್ದು 90% ಮೇಲಿದ್ದು ಕನ್ನಡದಲ್ಲಿ 125ಕ್ಕೆ 125, PUCನಲ್ಲಿ 100ಕ್ಕೆ 100 ಅಂಕಗಳನ್ನು ಪರಿಪೂರ್ಣ ಅಂಕ ತೆಗೆದಂಥ ವಿದ್ಯಾರ್ಥಿಗೆ ಕನ್ನಡ ಕೌಸ್ತುಭ ಅನ್ನೋ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಈ ಪ್ರಶಸ್ತಿಗೆ 14 ಜನ ಮಕ್ಕಳು ಆಯ್ಕೆಯಾಗಿದ್ದಾರೆ. ಎರಡನೇ ಪ್ರಶಸ್ತಿಯಾಗಿ 125ಕ್ಕೆ 124, 100ಕ್ಕೆ 99 ಅಂಕ ಪಡೆದಂಥ ಸುಮಾರು 10 ಜನ ವಿದ್ಯಾರ್ಥಿಗಳಿಗೆ ಕನ್ನಡ ಕುವರ, ಕನ್ನಡ ಕುವರಿಯನ್ನ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ಒಂದು ಮಾರ್ಕ್ಸ್ 125ಕ್ಕೆ 123, 100ಕ್ಕೆ 98 ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ 14 ಜನ ವಿದ್ಯಾರ್ಥಿಗಳಿಗೆ ಸರಸ್ವತಿ ಪುರಸ್ಕಾರ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಾ ಇದೆ. ಒಟ್ಟಾರೆ ಈ 3 ಪ್ರಶಸ್ತಿಯಲ್ಲಿ 38 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಒಟ್ಟಾರೆ 102 ಜನ. ಬಂಧುಗಳೇ, ಈ ದಿನ ಪ್ರತಿಭಾ ಪುರಸ್ಕಾರದ ಮಾಡೋ ಉದ್ದೇಶ ಆ ವಿದ್ಯಾರ್ಥಿಗಳನ್ನು ಕರೆದು ಅವರನ್ನು ಪುರಸ್ಕಾರ ಮಾಡಿದ್ರೆ ಅವರನ್ನು ವೇದಿಕೆಯನ್ನು ನಾವು ಏನು ಕೇಳಲ್ಲ ರೀ, ಒಂದು ಶಾಲು ಒಂದು ಅಷ್ಟೇ ಕೇಳೋದು. ಆ ಮಕ್ಕಳಿಗೆ ನಾವು ಎಷ್ಟು ಉತ್ತೇಜನ ಕೊಟ್ಟಂಗಾಗುತ್ತೆ, ಅವರ ಪ್ರತಿಭೆ ಎಷ್ಟು ಸಮಾಜದಲ್ಲಿ ಹರಡುತ್ತೆ. ಓ, ನನ್ನ ಸಮಾಜ ಇದೆ, ನಮ್ಮವ್ರು ಇದ್ದಾರೆ, ನನ್ನ ಬೆಂದೊಡ್ಡವರು ಇದ್ದಾರೆ ಅನ್ನೋ ಉದ್ದೇಶಕ್ಕಷ್ಟೇ ಈ ಕಾರ್ಯಕ್ರಮಗಳು ಮಾಡ್ತಕ್ಕಂಥದ್ದು. ಆದರೆ ಇಲ್ಲಿ ಬಂದು ಮಕ್ಕಳು ನಾವು ಏನನ್ನ ತಗೊಂಡು ಹೋಗ್ತಾ ಇದ್ದೀವಿ ಅನ್ನೋದನ್ನ ಯೋಚನೆ ಮಾಡಬೇಕಾಗುತ್ತೆ. ನೀವು ಸಹ ಸಮಾಜದಲ್ಲಿ ಇವತ್ತು SSLC PUCನ ಅತ್ಯುತ್ತಮವಾಗಿ ಪಾಸ್ ಮಾಡಿದ್ದೀರಿ. ಮುಂದೆ ನೀವು IAS ಮಾಡ್ತಿರೋ, KS ಮಾಡ್ತಿರೋ, IPS ಮಾಡ್ತಿರೋ, ನೀವು ಮಾಡಿದಾಗ ಈ ಹುಟ್ಟಿದ ಸಮಾಜವನ್ನು ಮರಿಬೇಡಿ. ನಮ್ಮ ತಂದೆ ಇಲ್ಲ, ನಮ್ಮ ತಾತ ಇಲ್ಲ, ನಾನು ಇರೋದಿಲ್ಲ, ಈ ಸಮಾಜ ಇದ್ದೇ ಇರುತ್ತೆ. ಸಮಾಜಕ್ಕೆ ಏನಾದರೂ ನೀವು ಕೊಡುಗೆ ಕೊಡಿ. ನೀವು ದುಡಿಯುವಂಥ ಅಧಿಕಾರಿಗಳಾದಾಗ ದುಡಿಯುವಂಥ ಸಂದರ್ಭದಲ್ಲಿ 1% ಸಮುದಾಯಕ್ಕಾಗಿ ಮೀಸಲಾಗಿಡಿ. ಆಗ ನಿಮ್ಮ ಜೀವನ ಪಾವನವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹುಶಃ ಎಲ್ಲ ಜನ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ್ದೀರಿ. ವಿದ್ಯಾರ್ಥಿಗಳನ್ನು ನೋಡಿದ್ರೆ ನನಗೆ ಬಹಳ ಮನಸ್ಸು ತುಂಬ ಸಂತೋಷ ಆಗುತ್ತೆ. ಅವ್ರು ತಂದಿರ್ತಕ್ಕಂಥ ಮಾರ್ಕ್ಸ್ಗಳನ್ನು ಪ್ರತಿ ವರ್ಷ, ಹೋದ ವರ್ಷ ನಾವು IAS ಮಾಡಿದಂಥ ರಾಜ್ಯದ ಪ್ರಥಮ ವ್ಯಕ್ತಿ ಡಾಕ್ಟರ್ ಆರ್ ರಂಗಮಂಜೂರವರನ್ನು ಕರೆಸಿ ಅವರಿಗೆ ಗೌರವಿಸಿ ಸುಮಾರು 130 ಜನ ವಿದ್ಯಾರ್ಥಿಗಳನ್ನು ಕುರಿತು ಅವರು 1 ಗಂಟೆಗಳ ಕಾಲ ಭಾಷಣವನ್ನು ಮಾಡಿದರು. ವಿದ್ಯಾರ್ಥಿಗಳು ಯಾವ ರೀತಿ ಉತ್ತೇಜನ ಆಗಬೇಕು. ಯಾಕೆಂದರೆ ಡಾಕ್ಟರ್ ರಂಗಮಂಜು ಯಾವುದೇ ಅಕಾಡೆಮಿಗೆ ಹೋದವರಲ್ಲ, ಟ್ಯೂಷನ್ಗೆ ಹೋದವರಲ್ಲ, ಒಬ್ಬ ಡಾಕ್ಟ್ರಾಗಿ ಇದ್ಕೊಂಡು ಮನೆಯಲ್ಲೇ IAS ಅನ್ನು ಮಾಡ್ತಕ್ಕಂಥದ್ದು ತುಂಬ ಕಷ್ಟದ ಪಕ್ಷ. ಅದನ್ನು ಕುರಿತು ವಿದ್ಯಾರ್ಥಿಗಳನ್ನು ಮೋಟಿವೇಶನ್ ಮಾಡಿದ್ರು. ಅಂಥ ಕಾರ್ಯಕ್ರಮಗಳನ್ನು ಮಾಡುವ ನಿಟ್ಟಿನಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರುಗಳಾದಂಥ ಬಸವರಾಜ ದೇವರನ್ನು ಕೇಳ್ಕೊಂಡಾಗ ತುಂಬ ಹೃದಯದಿಂದ ಒಪ್ಪಿ ಇಂಥ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬಸವರಾಜ ದೇವರು ಈ ಉತ್ತರ ಕರ್ನಾಟಕದ ಹುಲಿಯಿಂದ ಖಂಡಿತ ತಪ್ಪಾಗಲಾರದು. ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಪ್ರಭಾವಿ ಅಂದರೆ, ಎಲ್ಲಿ ಸಮಾಜಕ್ಕೆ ಅನ್ಯಾಯ ಆಗುತ್ತೋ, ಎಲ್ಲಿ ಸಮಾಜಕ್ಕೆ ಅಪಮಾನ ಆಗುತ್ತೋ, ಹೋರಾಟ ಪಾದಯಾತ್ರೆಯಿಂದ ಬಂದಂಥವ್ರು ಸ್ವಾಮೀಜಿಗಳು ಯಾವಾಗಲೂ ಸಂಪರ್ಕದಲ್ಲಿರ್ತಕ್ಕಂಥದ್ದು. ಧಾರವಾಡದಲ್ಲಿರ್ತಕ್ಕಂಥ ಮನಸೂರು ಮಠಕ್ಕೆ
ನೀವು ಒಮ್ಮೆ ಭೇಟಿ ಕೊಡಿ. ಲಕ್ಷಾಂತರ ಜನಕ್ಕೆ ವಿದ್ಯಾದಾನ ಮಾಡ್ತಾ ಇದ್ದಾರೆ, ಉಚಿತವಾಗಿ ಅನ್ನಪ್ರಸಾದ ಇರಲಿಕ್ಕೆ ಕಾರ್ಯಕ್ರಮ ಮತ್ತೊಂದು ಮಾಡ್ತಾ ಇದ್ದಾರೆ. ಅವರು ಅಲ್ಲೇ ಅಲ್ಲ, ಇಡೀ ರಾಜ್ಯವನ್ನು ಸುತ್ತುತ್ತಾ ಇರ್ತಾರೆ. ತುಮಕೂರಿನ ಜಿಲ್ಲೆಯ ಪಟ್ಟನಾಯಕರಲ್ಲಿ ಮಠವನ್ನ ಸುಮಾರು 250 ಎಕರೆ ಜಾಗವನ್ನ ಕುರುಬರಿಗಾಗಿ ಮೀಸಲಾಗಿ ಹೋರಾಟ ಮಾಡಿದಂಥವ್ರು. ಬೆಳಗ್ಗೆ ಸೂರ್ಯೋದಯದಿಂದ ರಾತ್ರಿ ಸೂರ್ಯ ಅಂತ್ಯವಾಗುವವರೆಗೆ 1 ಗ್ಲಾಸ್ ನೀರನ್ನು ಕುಡಿದೆ ಉಪವಾಸ ಸತ್ಯಾಗ್ರಹವನ್ನು ಕೂತು ಅದನ್ನು ನಮ್ಮಂತೆ ಮಾಡಿಕೊಟ್ಟಂಥ ಏಕೈಕ ಸ್ವಾಮೀಜಿ ಅಂದರೆ ಡಾಕ್ಟರ್ ಬಸವರಾಜ ದೇವರು ತಪ್ಪಾಗಲಿಲ್ಲ. ಅವರ ಆಗಮನ ನಮಗೆ ತುಂಬ ಮನಸ್ಸಿಗೆ ಸಮಾಧಾನ ತಂದಿದೆ, ಸಂತೋಷವಾಗಿದೆ. ಬಂಧುಗಳೇ, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಕ್ಕ ಅವರನ್ನ ಮನೆಗೆ ಹೋಗಿ ಭೇಟಿ ಮಾಡಿದಾಗ, ಅಕ್ಕ ನನಗೆ ಮಾಡ್ತಾ ಇದ್ದೀನಿ, ನೀವು ಖಂಡಿತ ಬರಬೇಕು ಅಂದಾಗ ಅವ್ರ ಮನಸ್ಸು ಎಲ್ಲೋ ಇತ್ತು. ಆದರೆ ನಾನು ಕನ್ನಡದಲ್ಲಿ ಇಟ್ಟಂಥ ಅಭಿಮಾನಕ್ಕೆ ಅವರು ಸೋತು, ಮಾಲಿಂಗಣ್ಣ ನನಗಿಂತ ಸೌಭಾಗ್ಯ ಸಿಕ್ಕಿದೆ, ಇಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ಯಾರೂ ಮಾಡಲಿಲ್ಲ, ನಾನು ಇಡೀ ರಾಜ್ಯ ಸುತ್ತಿದ್ದೀನಿ. ಈ ಕಾರ್ಯಕ್ರಮನ ಕನ್ನಡದಲ್ಲಿ ನಮಗೂ ಅಷ್ಟು ಮಾರ್ಕ್ಸ್ ಇರಲಿಲ್ಲ. ಆ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ಯಾ? ಅವಾಗಲೇ BA ಕರೆದು ಇವತ್ತಿನ ಕಾರ್ಯಕ್ರಮ ಬಹುಶಃ ಅವರು ಗುಲ್ಬರ್ಗ ಕಾರ್ಯಕ್ರಮ ಇವತ್ತು ಗುಲ್ಬರ್ಗ ಪ್ರವಾಸ ಇರಬೇಕಾಯಿತು. ಆ ಕಾರ್ಯಕ್ರಮನ ಮೊಟಕುಗೊಳಿಸಿ ತುಮಕೂರಿಗೆ ಅವಾಗಲೇ TV ಹಾಕ್ಸೋದು. ನಾನು ಬಂದೇ ಬರ್ತೀನಿ, ಮಕ್ಕಳನ್ನು ಉದ್ದೇಶಿಸಿ ನಾನು ಗೌರವಿಸ್ತೀನಿ ಅಂತಕ್ಕಂಥ ಭಾವನೆಯನ್ನಿಟ್ಟು, ಯಾಕೆಂದರೆ ಹೆಣ್ಣು ಮಕ್ಕಳ ಆರಾಧ್ಯ ದೇವತೆ ಎಂದು ಖಂಡಿತ ತಪ್ಪಾಗಲಾಗ್ತದೆ. ಇಡೀ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆದರೆ ಪೂರ್ವ ಜನಾಂಗಕ್ಕೆ ಡಾಕ್ಟರ್ ನಾಗಲಕ್ಷ್ಮಿ ಅಕ್ಕನೇ ಮುಖ್ಯಮಂತ್ರಿ ಎಂದು ಖಂಡಿತ ತಪ್ಪಾಗಲಾಗ್ತದೆ. ಅಂತ ಒಂದು ನವಚೇತನ ಅವರಲ್ಲಿದೆ. ಯಾರೇ ಬಂದು ತಪ್ಪಿಕೊಳ್ತಾರೆ, ಆನಂದಿಸ್ತಾರೆ, ಕಷ್ಟ ಅಂತವ್ರಿಗೆ ಆಗ್ತಾರೆ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಅವ್ರ PA ಎಷ್ಟು ಸೊಗಸಾಗಿ ಅವರಿಗೆ ಸಮಾಧಾನದ ಮಾತುಗಳನ್ನು ಹೇಳ್ತಾರೆ ಅಂದರೆ, ಇಂತೆಂಥ ಫೋನ್ ಬರ್ತವೆ ಅಂದರೆ ಅವ್ರು ಎಷ್ಟು ಸಮಾಧಾನವಾಗಿ ಅವರನ್ನು ಸುಧಾರಿಸುವಂಥ ಕಾರ್ಯ ಅವರಲ್ಲಿದೆ. ಅಂತ ಮಹಾತಾಯಿ ಇವತ್ತು ತುಮಕೂರಿಗೆ ಬಂದು ಈ ಮಕ್ಕಳನ್ನು, ಟಾಪರ್ಸ್ ಮಕ್ಕಳನ್ನು ಗೌರವಿಸುವಂಥ ಸೌಭಾಗ್ಯ ಶ್ರೀಯುತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಎಲ್ಲ ಮಹನೀಯರು ಇಲ್ಲಿ ಕೂತಿದ್ದಾರೆ. ಉಪನ್ಯಾಸ ಮಾಡಲಿಕ್ಕೆ ವಿದ್ಯಾನಿಧಿ ಕಾಲೇಜಿನ ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತರು, ಚಿಕ್ಕ ಹುಡುಗರು, ನೀವೆಂಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ಗಳ ಜೊತೆಲಿದ್ದಂಥ ಡಾಕ್ಟರ್ ಸುಬ್ರಹ್ಮಣ್ಯರವರು ಉಪನ್ಯಾಸ ಮಾಡಲಿಕ್ಕೆ ಅನೇಕ ಜನರನ್ನು ಉದ್ದೇಶಿಸಿ ವಿದ್ಯಾರ್ಥಿಗಳ ಉತ್ತೇಜನವನ್ನು ಮಾಡ್ತಾರೆ. ಶ್ರೀಯುತರಿಗೆ ಎಲ್ಲ ಆಗಮಿಸಿರ್ತಕ್ಕಂಥ ನನ್ನ ಸಮಾಜದ ಯಾರ ಹೆಸರೇನಿಲ್ಲ ಅಂತ ಅನ್ಯತಾ ಭಾವಿಸ್ಬೇಡಿ. ವೇದಿಕೆ ಗಣ್ಯರು ಮತ್ತು ಇಲ್ಲಿ ಮೊದಲನೆಯಿಂದ ಹಿಡಿದು ಹಿಂದಿನ ಸಾಲುಗಳು ನಿಂತಿರೋರು ನಿಮ್ಮ ಪಾದ ಕಮಲಗಳಿಗೆ ನಾನು ಒಂದನ್ನು ತಲುಪಿಸ್ತೇನೆ. ಯಾಕೆಂದರೆ ಈ ಕಾರ್ಯಕ್ರಮಕ್ಕೆ ಈ ಭವ್ಯವಾದ ಕಲ್ಯಾಣ ಮಂಟಪವನ್ನು ಅನಿಲ್ ಕುಮಾರ್ ಅವರು ಉಚಿತವಾಗಿ ನೀಡಿದ್ದಾರೆ. ಶ್ರೀಗಳಿಗೆ ಅಭಿನಂದನೆಗಳು. ಮತ್ತು ಸುಕನ್ಯಾ ಕುಮಾರಿಯವರು, ನಮ್ಮ ಧರ್ಮಣ್ಣನವರು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಅವೆಲ್ಲರನ್ನ ಮನಗಂಡು ತನು ಮನ ಅರ್ಪಿಸಿ